ಶೋ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಏನಕ್ಕೆ ಹೋಗ್ತಾ ಇದೀವಮ್ಮ? ಸೀರೆ ತರಕ್ಕೆ. ಸೀರೆ ತರಕ್ಕೆ ಹೋಗ್ತಾ ಇದೀವಿ ಇವತ್ತು. ಸೊ ಸೀಮಂತಕ್ಕೆ ಸೀರೆ ತರಕ್ಕೆ ಹೋಗ್ತಾ ಇದೀವಿ. ನಾನು, ಲಡ್ಡು, ಮಧುರ್, ಅಕ್ಕ ಇಷ್ಟು ಜನ ಕೂಡ ಹೋಗ್ತಾ ಇದೀವಿ. ನಮಗೆ ಚಿಕ್ಕಪೇಟೆ ಹತ್ರ ಅಲ್ಲ ಅನ್ಸುತ್ತಲ್ವಾ? ನಿಯರ್ ಒಂದು 10 ಕಿಲೋಮೀಟರ್ ಐತೆ. ನಾವು ಮೆಟ್ರೋದಲ್ಲೇ ಹೋಗಿ ಮೆಟ್ರೋದಲ್ಲೇ ಬಂದ್ಬಿಡ್ತೀವಿ. ಸುಮ್ಮನೆ ಯಾರು ಸಿಗ್ತಕ್ಕಂತಾರೆ ಕಾರೆಲ್ಲ ಅಲ್ಲಿಗೆ ತಗೊಂಡು ಹೋಗೋಕ್ಕಂತೂ ಆಗಲ್ಲ. ಸೊ ಬೇಗ ಹೋಗಿದ್ದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾ ಇರೋದೆ. ಸೊ ಹಂಗೆ ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ಗಳು ನೋಡಬೇಕು, ಅದನ್ನು ನೋಡಿಕೊಂಡು ಬರ್ತಾ ಇರೋದೆ ಮನೆಗೆ. ಲೆಟ್ಸ್ ಗೋ. ನನ್ನ ಹೆಂಡತಿ ಫೈನಲ್ ಆಗಿ ಇವತ್ತು ಸೀಮಂತ ಸೀರೆ ತರಕ್ ಹೋಯ್ತಾಳೆ. ಎಷ್ಟು ಎತ್ಕೊತಾ ಇದೀಯ ಐಶಾ? ಇಷ್ಟೊಂದು ಎತ್ಕೊತಾ ಇದೀನಿ, ಎಷ್ಟೈತೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಎತ್ಕೊತಾ ಇದೀನಿ. ಸಬಾಸ್. ಇಷ್ಟು ದುಡ್ಡಲ್ಲಿ ಸೀರೆ ತಗೊಂಡು ನನ್ನ ಮಗುಂಗ್ ಬಟ್ಟೆ ತಗೊಂಡು ಇರಕ್ಕಂದ್ರೆ ಸೀರೆ ತಗೋಬೇಕು. ಇಷ್ಟು ದುಡ್ಡಲ್ಲಿ ತಗೋಬೇಕಲ್ವಾ? ಫೋನ್ ಪೇ ಇದ್ರು ಹೋದ್ರು ಹೋಗ್ಬೋದು, ಹೇಳಕ್ಕಾಗಲ್ಲ. ಅಯ್ಯೋ, ಫೋನ್ ಪೇ ದುಡ್ಡೆಲ್ಲ ಲೆಕ್ಕನೇ ಮಡಿಕಬೇಡಿ ನೀವು. ಇದು ನನ್ ದುಡ್ಡು, ಫೋನ್ ಪೇ ಇರೋದ್ ನಿನ್ ದುಡ್ಡು. ನಾ ದುಡ್ಡೆಲ್ಲ ಕೊಡಕ್ಕಾಗಲ್ಲ, ಈಗ ಕೊಟ್ಟಿರಷ್ಟೇ ಸಾಕು. ಅದ್ರಲ್ಲೇ ಬಟ್ಟೆ ತಗಂದಿ ಖರ್ಚೆಲ್ಲ ಅದ್ರಲ್ಲೇ ಮೇಂಟೈನ್ ಮಾಡ್ಕೊ ಬರ್ಬೇಕು. ಸೀರಿಯಸ್ ಆಗಿ ಯಾಮಾರ್ಸ್ಬಿಡ್ತೀಯ ಇಷ್ಟ್ರಲ್ಲೇ. ಯಾಮಾರ್ಸೋದಲ್ಲಕಲ್ಲ, ಇನ್ನೆಷ್ಟ್ಲೇಬೇಕು ಒಂದ್ ಸೀರೆ ತಗರಕ್ಕೆ? ನನ್ಗೆ ಗೊತ್ತಿಲ್ಲ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ, ಬಟ್ ಇಷ್ಟ ಆಗತ್ ತಗೊಡ್ತೀನಿ ಅಂತ ಹೇಳಿದ್ಯಾ. ನಡಿಯಪ್ಪ, ನನ್ಗೆ ನೋಡಿ ಆಯ್ತು, ಬಾ ನಡಿಲ್ಲ. ಬಸ್ ಬನ್ನಿ, ಬಸ್ ಬೇಗ ಬಟ್ಟೆ ಹಾಕೋಂಗೆ ಬೇಡ, ಅದೇ ಇರ್ಲಿ ಬಾ. ಟೈಮ್ 2:30 ಆಗೈತೆ. ಸೊ ಅಲ್ಲಿ ಹೋಗಿ ಎಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ತೊಗೋಬೇಕು. ಸೊ ನೋಡಿ ನಮ್ಮ ಕ್ಯಾಮ್ರಾ ಕ್ಲಾರಿಟಿ. ಫೈನಲಿ ಹೊರಟ್ವಿ. ಟೈಮ್ 2:45, 2 ಗಂಟೆ ಆಗೈತೆ. ಇವ್ರದ್ದೊಂದು ಸ್ವಲ್ಪ ಕೆಲಸ ಐತಂತೆ, ಮುಗಿಸ್ಕೊಂಡು ಹೋಗ್ಬೇಕು. ಗಾಯ್ಸ್, ನನ್ನ ಗಂಡ ಕೆಲಸ ಮುಗಿಸ್ಕೊಂಡು ಬಂದಿಲ್ಲ. ಲೈಕ್ ಟೈಮ್ ಆಲ್ರೆಡಿ 3 o'clock ಆಗೇ ಹೋಗಿದೆ. ಯಾವಾಗ ಹೋಗೋದು ಗೊತ್ತಾಗ್ತಿಲ್ಲ ನನಗೆ. ಎಷ್ಟು ಎಡಿಟ್ ವಿಡಿಯೋಗಳಿದ್ದಾವೆ ಗೊತ್ತಾ? ಸೊ ಅದನ್ನೆಲ್ಲ ಮಾಡೋಷ್ಟೊಂದಿಗೆ ನನಗೆ ಹುಚ್ಚು ಬಂದ್ಬಿಡುತ್ತೆ. ಸೊ ಪಾಪ ನನ್ನ ಬ್ಲಡ್ಡು ಮಲ್ಕೊಂಡೇ ಬಿಟ್ಟಿದೆ. ಸೊ ಯಪ್ಪ, ನನಗೆ ಟೈಮ್ ಬೇರೆ ಆಯ್ತೈತೆ, ಎಡಿಟ್ ಮಾಡಬೇಕು. ಎಷ್ಟು ಇನ್ನು ಏನಲ್ಲಿ ಹೋಗಿ ಹೆಂಗೆ ಪರ್ಚೇಸ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಸೊ ನೋಡೋಣ ನನ್ನ ಗಂಡ ಎಷ್ಟು ಗಂಟೆಗೆ ಬರ್ತಾನೆ ಅಂತ ತೋರಿಸ್ತೀನಿ ನೋಡಿ. ವೆಯ್ಟ್ ಮಾಡ್ತಾ ಇದ್ದೀನಿ ಅವನಿಗೆ. 2:15 ಬಂದವ್ರೆ. ಇವಾಗ ಕರ್ಕೊಯ್ತವ್ರು. ನಾನು ಹೇಳಿದ್ದು 3 ಗಂಟೆಗೆ, ಅಲ್ಲಿಂದ ಅರ್ಧ 3/4 ಗಂಟೆ ಕೆಲಸ ಮಾಡೋರೆ. ಯಪ್ಪ, ನನ್ನ ಜೀವನದಲ್ಲಿ ಹೇಳಿದ ಟೈಮ್ ಒಂದಕ್ಕೂ ನೀಟಾಗಿರಲ್ಲ. ವೇಸ್ಟ್ ನನ್ನ ಗಂಡ ನೋಡಿ. ಮಹದೇಶ್ವರಂದು ಇನ್ನೂ ಹಂಗೆ ಐತೆ, ಚೆನ್ನಾಗಿ ಮೇಂಟೈನ್ ಮಾಡೋ ನನ್ನ ಗಂಡ. ಅಂದರೆ ಗಾಡಿ ಎಲ್ಲ ತಗೋ ಹೋಗೋದಿರ್ಬೋದು. ಸೊ ಅದಕ್ಕೆ ಮೇಂಟೈನ್ ಆಗೈತೆ. ಇಲ್ಲ ಅಂದ್ರೆ ಅದು ಆಲ್ರೆಡಿ ಕ್ಲೀನ್ ಮಾಡಿ ಒಂದು ರೌಂಡ್ ಗಾಡಿ ವಾಶ್ ಆಗಿಬಿಟ್ಟಿರೋದು ಅಲ್ವಾ? ಸೊ ಇವಾಗ ಹೊರಟು ಅಲ್ಲಿ ಎಷ್ಟು ಗಂಟೆಗೆ ಹೋಗ್ಬೋದಮ್ಮ? ನಾನು 4 ಗಂಟೆಗೆ ಹೋಗ್ಬೋದಾ ಚಿಕ್ಕಪೇಟೆಗೆ? ಅರ್ಧ 1 hour ಬೇಕಾ? ಸೊ ಅಕ್ಕನು ಕರ್ಕೊಂಡು ಹೋಗ್ಬೇಕು. ನಮ್ಮ ಲಡ್ಡು ಪಾಪ ಇನ್ನೂ ಮಲಗಿದೆ, ಅವ್ನು ಮಲ್ಕೊಳ್ಳಿ ನೆಕ್ಸ್ಟ್ ಆರಾಮಾಗಿ. ಇನ್ನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ, ನಾನು ಹಾಯ್ ಮಾಡೋದು ಅಲ್ಬಿಟ್ಟು ಕಾಯ್ ಮಾಡೋದು ಹಿಂಗೆ ಹಾಯ್ ಮಾಡೋದು. ಸೆಲ್ಯೂಟ್ ಹೊಡಿತಾವನೆ. ಇಲ್ಲಿಂದ ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋದನ್ನ ಅರ್ಥ. ಮುಂದಿನ ನಿಲ್ದಾಣ ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ. ಸೊ ಸುದರ್ಶನ್ಗೆ ಹೋಗ್ತಾ ಇದ್ದೀವಿ, ಆಫರ್ ಇದೆ ಅಂತ. ನೋಡೋಣ ಅಲ್ಲಿ ಹೋಗಿ ಯಾವುದೇ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು, ನಮ್ಮ ಅಕ್ಕ, ನಮ್ಮ ಲಡ್ಡು ಸುದರ್ಶನ್ಗೆ ಬಂದು ಐಶೋ ಅರ್ಧ ಗಂಟೆ ಅಂತ ತೆಗಿಸ್ತಾ ಇದ್ದೀವಿ. ಯಾವ್ದು ತಗೋತಾ ಇದ್ದೀವಿ? ನೋಡೋಣ ಇರು, ನನಗೆ ಯಾವ್ದು ಸೂಟ್ ಆಗುತ್ತೆ ಅದಾಗುತ್ತೆ. ಚೆನ್ನಾಗೈತೆ ಇದು. ನಂಗೆ ಅದು ಇದಿಷ್ಟ ಆಯ್ತು. ನೀವು ವೈಟ್ ಮಗಕ್ಕೆ ಹತ್ಕೋದು ಚೆನ್ನಾಗಿ ಕಾಣಿಸುತ್ತೆ. ಐಶೋ ತಗೋ. ಎಷ್ಟು ವರ್ಷ ಮೇಲೆ ಆಯ್ತಾ? ಆಯ್ತಾ? ಚೆನ್ನಾಗಿಲ್ವಾ? ಏ ಅಮ್ಮ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ?
ಚೆನ್ನಾಗಿತ್ತು ಚೆನ್ನಾಗಿತ್ತು. ಹೆಂಗಿತ್ತಮ್ಮ? ನಮ್ಮ ಅಕ್ಕಂಗೆ ಇರ್ತದಾಗ ಇಷ್ಟು ಕಲರಲ್ಲಿ ನಮ್ಮ ಅಕ್ಕಂಗೆ ಇದೊಂದು ಇಷ್ಟ ಆಯಿತು, ಇದೊಂದು ಇಷ್ಟ ಆಯಿತು. ನಮ್ಮ ಅಕ್ಕಂಗೆ ಆಮೇಲೆ ಇದೊಂದು ಇಷ್ಟ ಆಯಿತು ಅಲ್ಲಕ್ಕ? ಇದಾ ಇದನ್ನ ಇಷ್ಟ ಮೇಲಿರೋದು ಇಷ್ಟಪಟ್ಟು ನಾನು. ಹೆಂಗೆ ಅಮ್ಮ ಶಾಪಿಂಗ್ ಹೆಂಗಿತ್ತು? ಸೂಪರ್ ಆಗಿ ದುಡ್ಡು ಖರ್ಚಾಯ್ತು ಅಂತ ಬೇಜಾರ? ಏನಿಲ್ಲ, ನಾರ್ಮಲ್ ಖರ್ಚು ಮಾಡಲೇಬೇಕಿತ್ತು, ಬೇಜಾರು. ಈ ಟೈಮಲ್ಲಿ ಖರ್ಚು ಮಾಡಿರೋದಕ್ಕೆ ಪಾಪ ಫೀಲ್ ಮಾಡ್ಕೊತಲ್ಲ, ಬೇರೆ ಟೈಮಲ್ಲಿ ಖರ್ಚು ಮಾಡಿದರೆ ಹುರ್ಕೊಂಬಿಡುವ ಹಂಗೆ. ಸೊ ನಾನು ಯಾವ್ದು ತಗೊಂಡೆ, ಯಾವ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ ಇದೇ ವ್ಲಾಗಲ್ಲಿ. ನಾನೇನು ಮುಚ್ಚಿಟ್ಕೊಳ್ಳೋದೇನಿಲ್ಲ, ಕಲರು ಆ್ಯಂಡ್ ಎಷ್ಟು ಪ್ರೈಸ್ ಆಯಿತು ಅದಕ್ಕೆ ಅಂತ. ಎಷ್ಟಾಗಿರ್ಬೋದು ನಿನ್ನ ಪ್ರಕಾರ ಅದು? ಎಷ್ಟು ಕಾಸ್ಟ್ಲಿ ಇದೇ ಫಸ್ಟ್ ಟೈಮ್ ನನಗೆ ಸೀರೆಗೆಲ್ಲ ದುಡ್ಡು ಕೊಡೋದು, ಇನ್ವೆಸ್ಟ್ ಮಾಡೋದು ವೇಸ್ಟ್, ಅದು ನನ್ನ ಪ್ರಕಾರ. ಬಟ್ ಒಂದಿರಲಿ, ಅಟ್ಲೀಸ್ಟ್ ನನ್ನ ಸೀಮಂತ ಅಲ್ವಾ ಅಂತ ಇಷ್ಟು ದುಡ್ಡು ಕೊಟ್ಟು ತಗೊಂಡಿರೋದೇ ಹೆಚ್ಚು. ನಾನು ಆಲ್ಮೋಸ್ಟ್ ಅಲ್ವಾ, ನಾನು ಇಷ್ಟೊಂದು ಕಾಸ್ಟ್ಲಿ ತಾಳೋದೇ ಇಲ್ಲಲ್ಲ. ನನಗೂ ಇಷ್ಟ ಆಗಲ್ಲ ಇಷ್ಟೊಂದು ಕಾಸ್ಟ್ಲಿದೆಲ್ಲ ತಗೋಬೇಕು ಅಂತ. ಸೊ ಏನೋ ಸೀಮಂತ ಅಂತ ತೊಗೊಂಡಿದ್ದೀನಿ. ಸೊ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಮನೆಗೆ ಹೋಗಿ ಫುಲ್ ಡೀಟೇಲಾಗಿ ಹೇಳ್ತೀನಿ.